ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಸ್ವಾಗತ. ಇವತ್ತು ಕೊಪ್ಪಳ ಜಿಲ್ಲೆಯಿಂದ ಒಂದು ಸುದ್ದಿಯನ್ನು ತಂದಿದ್ದೇನೆ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಭೀಕರ ಬರ, ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ಸಂಪೂರ್ಣವಾಗಿ ಹಳ್ಳಕೊಳ್ಳಗಳು ಬರಿದಾಗಿವೆ. ಜೊತೆಗೆ ಕೆರೆಗಳಲ್ಲಿ ಸಹ ನೀರಿಲ್ಲ. ಹನಿ ನೀರಿಗೂ ತತ್ವಾರ ಉಂಟಾಗುವಂಥ ಸ್ಥಿತಿ ಇದೆ. ತುಂಗಭದ್ರಾ ನದಿಯೂ ಸಹ ಒಣಗೋಗಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಮನುಷ್ಯ ಹೇಗೋ ಬದುಕ್ತಾನೆ, ಆದರೆ ಪ್ರಾಣಿ ಪಕ್ಷಿಗಳು ಮತ್ತು ಒಂದಿಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ರೈತರು ಈಗಾಗಲೇ ತಮ್ಮ ಕೃಷಿ ಭೂಮಿಯಲ್ಲಿರುವಂಥ ಹೊಂಡಗಳಿಗೆ ನೀರನ್ನು ಹರಿಸಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡ್ತಾರಂಥದ್ದು ಕಾಣ್ತೀವಿ. ಏನು ಕುಷ್ಟಗಿ ತಾಲೂಕಿನ ನಿಡಸೇಸಿ ಪಕ್ಕದಲ್ಲಿರುವಂಥ ರಮೇಶ್ ಇವರೇನು ಸುಮಾರು 1 ಎಕರೆ ಪ್ರದೇಶದಲ್ಲಿ ಕೃಷಿ ಹೊಂಡವನ್ನು ನಿರ್ಮಿಸಿದ್ದಾರೆ. ಅದು 1 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಕಳೆದ 4 ವರ್ಷದಿಂದಲೇ ಅವರು ಕೃಷಿ ಹೊಂಡವನ್ನು ನಿರ್ಮಿಸಿದ್ರು. ಆದರೆ ಆಗಾಗ ಅದಕ್ಕೆ ನೀರು ಬಿಡ್ತಾಯಿದ್ರು. ಆದರೆ ಕಳೆದ ವರ್ಷ ಇಲ್ಲಿ ಒಂದಿಷ್ಟು ನವಿಲುಗಳು ಮತ್ತು ಪಕ್ಷಿಗಳು ನೀರಿಲ್ಲದೆ ಸಾಯೋದಿರೋದನ್ನು ಕಂಡರು. ಜೊತೆಗೆ ಇತ್ತೀಚೆಗೆ ಸಹ ಕುರಿಗಳು ಸಹ ಅಲ್ಲಲ್ಲಿ ಸಾವನ್ನಪ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕುರಿಗಾರರು ಅವರಿಗೆ ರಮೇಶ್ ಅವರಿಗೆ ಒಂದಿಷ್ಟು ಮನವಿ ಮಾಡಿಕೊಂಡ ನಂತರ ಅವರು ಈಗ ಏನು ಬರ ಪರಿಸ್ಥಿತಿಯಲ್ಲಿರುವಂಥ ಬೇಸಿಗೆ ಸಂದರ್ಭದಲ್ಲಿ ಈ ಪ್ರಾಣಿ ಪಕ್ಷಿಗಳಿಗಾಗಿ ಒಂದಿಷ್ಟು ಕೃಷಿ ಹೊಂಡದ ನೀರು ಬಳಕೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನಿತ್ಯ ಸುಮಾರು 6 ಇಂಚು ನೀರು ಹೊಡೆಯಿರುವಂಥ 3 ಬೋರ್ವೆಲ್ಗಳನ್ನು ಅವರು ಕೃಷಿ ಹೊಂಡಕ್ಕೆ ನೀರನ್ನು ತುಂಬಿಸಿ ಇಲ್ಲಿ ನೀರನ್ನು ಬಿಡ್ತಾಯಿದ್ದಾರೆ. ಈ ನೀರು ಬಿಡ್ತಾ ಇರೋದ್ರಿಂದ ಈಗಾಗಲೇ ಪ್ರಾಣಿ ಪಕ್ಷಿ ಏನು ನವಿಲು ಸೇರಿದಂತೆ ಬೇರೆ ಬೇರೆ ಪಕ್ಷಿಗಳು ಬಂದು ಇಲ್ಲಿ ಕೆರೆಯಲ್ಲಿ ನೀರು ಕುಡಿಯೋದು ಒಂದು ಕಡೆ ಆಗಿದ್ದರೆ, ಏನು ಕುರಿ ಹಿಂಡುಗಳು ಮತ್ತು ದನಗಳು ಇಲ್ಲಿ ಬಂದು ನೀರನ್ನು ಕುಡಿತೀವಿ. ಜೊತೆಗೆ ಈ ಭಾಗದಲ್ಲಿ ಇರುವಂಥ ನರಿ ಮತ್ತು ತೋಳಗಳು ಸಹ ಬಂದು ನೀರನ್ನು ಕುಡಿದು ಇಲ್ಲಿ ದಾಹವನ್ನು ತೀರಿಸ್ಕೊಳ್ತೀವಿ. ಇದು ಭಾಳ ಪುಣ್ಯದ ಕೆಲಸ ಅನ್ನೋದು ಒಂದು ಕಡೆ ಆಗಿದ್ದರೆ, ಇದು ಈಗಿನ ಸಂದರ್ಭಕ್ಕೆ ಅತ್ಯಂತ ಅವಶ್ಯಕತೆ. ಕೇವಲ ವಾಟ್ಸಪ್ಪು ಸ್ಟೇಟಸ್ಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡ್ರಿ ಅಥವಾ ಅವುಗಳನ್ನು ಬೆಳೆಸ್ರಿ ಉಳಿಸ್ರಿ ಅನ್ನೋದು ಪೋಸ್ಟ್ ಹಾಕೋದು ಅಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದಕ್ಕೆ ಇಲ್ಲಿ ರಮೇಶ್ ಕೊಂಡಸಾಗರ್ ಅವರು ಇದನ್ನು ಸಾಬೀತುಪಡಿದ್ದಾರೆ. ಜೊತೆಗೆ ಅವರು ಈ ಮಾಡ್ತಿರುವಂಥ ಕಾರ್ಯಕ್ಕೆ ಈ ಭಾಗದ ರೈತರು ಮತ್ತು ಕುರಿಗಾರರು ಮತ್ತು ದನಗಾರರು ಜೊತೆಗೆ ಭಾಳಷ್ಟು ಜನ ಅದನ್ನು ಹೆಮ್ಮೆಯಿಂದ ಹೇಳ್ತಾರೆ. ಎಲ್ಲ ನೀರು ಬಿಟ್ಕ ಅನುಕೂಲ ಆಗೈತೆ ರೀ. ಎಲ್ಲ ನಮ್ಮ ದನಕರಿಗೆ ಕುರಿ ಮರಿಗೆ ಎಲ್ಲದಕ್ಕೂ ನಮ್ಗೆ ಶಾಂತ ರೀತಿಯಿಂದ ಕುಡಿತೇವ. ಎಲ್ಲ ನೀರಿಲ್ರಿ, ಅವೆಲ್ಲ ಗೊದ್ದಲ ನೀರು, ಊರಿನ ನೀರೆಲ್ಲ ಗೊದ್ದಲ ಬರ್ತಾವ. ಇಲ್ಲೇ ಚೆನ್ನಾಗಿ ಅದಾವ, ಚೆನ್ನಾಗಿ ಕುಡಿತೇವ. ನಮ್ಗೆ ಇಳುವರಿ ಚಲೋ ಬರಕತ್ತೇವ. ಸುತ್ತಮುತ್ತ ನೀರಿಲ್ರಿ, ಇಲ್ಲೇ ಅನುಕೂಲ ಐತಿ. ಒಟ್ಟು ಏರಿಯಾಗೆ ನೀರು ಇಲ್ಲೇ ದೂರ ಹೋಗ್ಬೇಕು, ಅಗದಿ 1 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಅಲ್ಲಿಗೆ ಹೋಗೋದು ಆಗಿಲ್ರಿ. ಬಿಸಿಲ ನೀರು ಚೆನ್ನಾಗದಾವ. ಸುಮಾರು ಒಂದು 4 ವರ್ಷದಿಂದ ಇದೊಂದು ಕೃಷಿ ಹೊಂಡ ನಾವು ಹಾಕ್ಕೊಂಡಿದ್ವಿ. ಈ ಕೃಷಿ ಹೊಂಡ ಕಾರಣ ನಮ್ಗೆ ಆ್ಯಕ್ಚುಲಿ ನೀರು ಒಂದು ಬೋರ್ವೆಲ್ ರೀಚಾರ್ಜ್ ಆಗೋ ಸಲುವಾಗಿ, ಆಮೇಲೆ ನಾವು ಏನೋ ಒಂದು ಇದು ಸಣ್ಣದಿತ್ತು ಅವಾಗ ಕೃಷಿ ಹೊಂಡ. ಈಗ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾವು 2 ವರ್ಷದಿಂದ ಇದನ್ನು ಸುಮಾರು 1 ಎಕರೆ ವಿಸ್ತೀರ್ಣ ಮಾಡ್ಕೊಂಡ್ವಿ. ಕೆರೆನ ಮಾಡ್ಕೊಂಡು ನಮ್ಗೆ ತೋಟಕ್ಕೆ ಇಲ್ಲಿ ಸುಮಾರು ಒಂದು 13 ಎಕರೆ ತೋಟ ನಮ್ಮದು. ಇದು ಅದಕ್ಕೋಸ್ಕರ ಇದು ಮಾಡ್ಕೊಂಡ್ವಿ, 1 ಎಕರೆ ನೀರು ಮಾಡ್ಕೊಂಡು ನಮ್ಮ ತೋಟಕ್ಕೆ ಇದು ಮಾಡ್ಕಂತಂದು ನಮ್ಮ ಬೋರ್ವೆಲ್ಗೂ ರೀಚಾರ್ಜ್ ಆಗ್ತಿತ್ತು ಇದು. ಆದರೆ ಹೋಸರಿ ಮಳೆ ಅಭಾವದಿಂದ ಅಲ್ಪ ಸ್ವಲ್ಪ ನೀರು ಈ ಇದ್ರೊಳಗೆ ನಾವು ಬಿಡ್ತಿದ್ವಿ ದನಕರುಗಳಿಗೆ. ಆದರೆ ಈ ಸರಿ ಲಾಸ್ಟ್ ಟೈಮ್ನು ಮಳೆ ಆಗಲಾರ ಕಾರಣ ಇಲ್ಲಿ ನಮಗೆ ನಿಡಸೇಸಿ ಕೆರೆ ಒಳಗೂ ನೀರಿಲ್ಲ, ಎಲ್ಲಿ ನೀರಿಲ್ಲ ಕಾರಣ ಇಲ್ಲೆಲ್ಲ ನವಿಲುಗಳು ಅವು ಇವು ಸಾಯಕೈತೆ ಬಿಸಿಲಿಗೆ ಹಿಂಗೆ ಅಂದರು. ಸುಮಾರು ಒಂದು 5 ಎಕರೆ ನಾನು ಹುಳಿ ತತ್ತಿಗೆ ಜೋಳ ಊರ್ಬೇಕಂತಂದು ಹೊಲ ಎಲ್ಲ ಹದ ಮಾಡಿದ್ದೆ. ಅದನ್ನು ಮಾಡ್ಬೇಕಾದ್ರಪ್ಪ ಅಂತಂದ್ರೆ ಇವರೆಲ್ಲ ಬಂದು ಕುರಿಗಾರರು ನಮ್ಮ ಸುತ್ತಮುತ್ತ ಎಲ್ಲ ಇಲ್ಲಿ ಬಂದು ಜನರು ಇಲ್ಲರಿ ನೀರಿನ ದೊಡ್ಡ ತ್ರಾಸಾಗ್ಬಿಟ್ಟೈತಿ, ಇಲ್ಲಿ ಯಾವ ತೋಟದಾಗ ನೀರನ್ನು ಕೊಡೋಲ್ಲ ನಮಗೆ, ಭಾಳ ಪ್ರಾಬ್ಲಮ್ ಆಗೈತೆ ಅಂದಿದ್ದಕ್ಕೆ ನಾವು ವಿಚಾರ ಮಾಡಿದ್ವಿ ಹಿಂಗೆಲ್ಲ ಪ್ರಾಣಿ ಗಿಣಿ ಸಾಯಕೈತೆ ಬೇಡ ಅಂತಂದು ನಾವು 4 ಬೋರ್ವೆಲ್ ಒಳಗೆ 3 ಬೋರ್ವೆಲ್ ಸ್ಟಾರ್ಟ್ ಅದಾವೆ. ಎಲ್ಲ ಸೇರಿದ್ರೆ ಒಂದು 5-6 ಇಂಚ್ ನೀರಾಗುತ್ತೆ. ಅಷ್ಟು ನೀರು ಈ ಕೃಷಿ ಹೊಂಡಕ್ಕೆ ಬಿಟ್ಟು ಎಲ್ಲ ದನ ಕುರಿ ನವಿಲು ನರಿ ಪಕ್ಷಿ ಪ್ರಾಣಿ ಎಲ್ಲ ಬರ್ತಾವೆ ಇಲ್ಲಿ. ಸಾಯಂಕಾಲ ಟೈಮ್ 5-6 ಗಂಟೆಗಂತರೂ ಎಲ್ಲ ಪ್ರಾಣಿಗಳು ಸಿಕ್ಕಾಪಟ್ಟಿರ್ತವೆ ಇಲ್ಲಿ. 3-4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಪಕ್ಕದಲ್ಲಿರುವಂಥ ನಿಡಸೇಸಿ ಕೆರೆ ಸಹ ಸಂಪೂರ್ಣವಾಗಿ ಬರಿದಾಗಿದೆ. ಇಂಥ ಸಂದರ್ಭದಲ್ಲಿ ಜನಕ್ಕೆ ನೀರು ಕೊಡೋದು ಹೇಗೋ ಬದುಕ್ತಾರೆ, ಆದರೆ ಪ್ರಾಣಿ ಪಕ್ಷಿಗಳಿಗೆ ನೀರು ಅವಶ್ಯಕತೆ ಇತ್ತು. ಇಂಥವನ್ನು ದಾಹವನ್ನು ತೀರಿಸಿರುವಂಥ ರಮೇಶ್ ಅವರು ಒಂದಿಷ್ಟು ಮಾದರಿಯಾಗಿರುವಂಥ ಕೆಲಸ ಇದೆ. ಇದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ಬೇರೆ ಬೇರೆ ರೈತರು ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಲ್ಲಿ ಈ ರೀತಿ ಒಂದಿಷ್ಟು ಕೆಲಸ ಮಾಡಿ
ಮಾಡ್ತಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳನ್ನು ಉಳಿಸುವ ಜೊತೆಗೆ ಇನ್ನು ಸಾಕು ಪ್ರಾಣಿಗಳನ್ನು ಸಹ ಉಳಿಸುವಂಥ ಕೆಲಸ ನಡೆದಿದೆ. ಇದಕ್ಕೆ ಒಂದಿಷ್ಟು ನಾವು ಭಾಳಷ್ಟು ಜನ ಅವರಿಗೆ ಹ್ಯಾಟ್ಸಪ್ಪನ್ನು ಹೇಳ್ತಾರೆ. ಜೊತೆಗೆ ಈ ಕಾರ್ಯ ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯ ಸಹ ವ್ಯಕ್ತವಾಗ್ತಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.